ಅರ್ಥ ಆಯ್ತಲ್ಲ? ಹೋಂಡಾ ಅಂತೀವಲ್ಲ ನಾವು. ಹೋಂಡಾ is a Zen master. Suzuki is a Zen master. So all these became Zen in Japan. ಜಪಾನ್ ಅವ್ರು ನೋಡಿ ಎಷ್ಟು ಕಷ್ಟದಲ್ಲಿದ್ರು ಸಹ ಯಾವಾಗಲೂ ಅವ್ರು ಹೇಗೆ ಬದುಕು ಬರ್ಬೋದು ಅಂತ ನೋಡ್ತಾರೆ. ಕರೆಕ್ಟಾ? ನಮ್ಮಲ್ಲಿ ಇದೆಯಾ? ನಮ್ಮಲ್ಲಿ ನಾವು ಸುನಾಮಿ ಬಂದ್ಬಿಟ್ಟು ಲೂಟಿ ಮಾಡ್ಬಿಡ್ತಾರಲ್ಲ. ಅರ್ಥ ಆಯ್ತು? ಸುನಾಮಿ ಅವ್ರ ಮನೆಗಳು ತೇಲ್ತವೆ, ಆ ಮನೆಗಳು ಹಿಂಗೆ ಹೋಗುತ್ತೆ, ಅವ್ರ ಮುಳುಗಲ್ಲ. ಅರ್ಥ ಆಯ್ತು? ನ್ಯೂಕ್ಲಿಯರ್ ರಿಯಾಕ್ಟರ್ 50 ಜನ ಸೈಂಟಿಸ್ಟ್ ಇಟ್ಬಿಟ್ಟು ಒಂದು ತಿಂಗಳು ನ್ಯೂಕ್ಲಿಯರ್ ರಿಯಾಕ್ಟರ್ನ ಕಂಪ್ಲೀಟ್ ಡೇಂಜರ್ ಇಂದ ಆಚೆ ಬರೋರು ಅಲ್ಲಿ ನಮ್ಮವ್ರು ಓಡಾಡ್ತಾರೆ. ದಟ್ ಈಸ್ ಪವರ್ ಆಫ್ ಜಪಾನ್. ಯಾರು ಬಿದ್ದು ಒದ್ದಾಡಿ ಸಫಲವಾದ ಪಡಿದ್ದೀರಾ? ಯಾರು ಬಿದ್ದು ಒದ್ದಾಡಿ ಟಿವಿ ನೋಡಿದ್ರ? ಒಂದೇ ದಿವಸ ತೋರಿಸಿದ್ರು, 2ನೇ ದಿವಸಕ್ಕೆ ಎಲ್ಲ ಇಂಟರ್ನ್ಯಾಷನಲ್ ಮೀಡಿಯಾ ಆಫ್ ಮಾಡಿಬಿಟ್ರು. ಯಾರು ಬಿಡ್ಲಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಯಾಕೆ ಅಂದ್ರೆ ಅದನ್ನ ನೋಡಿ ಇನ್ನೂ ಟೆನ್ಷನ್ ಆಗುತ್ತೆ. ನಮಗೆ ಟೆನ್ಷನ್ ಆಗ್ತಾ ಇದೆ, ಅವ್ರಿಗಾಗಿಲ್ಲ. ತಿರ್ಗಾ ಬಿಟ್ ಮಾಡ್ತಾರೆ ಅವ್ರ ದೇಶ. ಆ ಒಂದು ಚಾಲೆಂಜ್ ಅವ್ರಿಗಿದೆ. ಜಾಪನೀಸ್ ಆರ್ ದ ರಿಯಲ್ ಝೆನ್ ಮಾಸ್ಟರ್ಸ್. ದಟ್ ಇಸ್ ವೈ ಆಲ್ವೇಸ್ ಅನಿರೀಕ್ಷತೆಯ ಅವ್ರ ಇನ್ಸೆಕ್ಯೂರಿಟಿ ಕೆಳಗಡೆನೇ ಇದ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ನಮ್ಗೆ ಹೆಂಗಾಗಿದೆ ಬೆಂಗಳೂರಲ್ಲಿ, ಚೆನ್ನಾಗಿ ಅಪ್ಪ ಅಮ್ಮ ಮನೆ ಮಾಟ ಎಲ್ಲ ಮಾಡ್ಕೊಡ್ತಾರೆ, ಊಟ ಹಾಕ್ತಾರೆ, ಏನೋ ತಪ್ಪಿ ಒಂದೇನೋ ಇಂಜಿನಿಯರ್ ಡಾಕ್ಟರ್ ಆಗಿರ್ತಾರೆ, ಬೆಳಿಗ್ಗೆ ಹೋಗೋದು ಇನ್ನು ಕ್ರಿಯೇಟಿವಿಟಿ ಎಲ್ಲಿಂದ ಬರೋದು? ಕ್ರಿಯೇಟಿವಿಟಿ ಕಮ್ಸ್ ಓನ್ಲಿ ವೆನ್ ಯು ಆರ್ ಇನ್ ಡೇಂಜರ್. ಕರೆಕ್ಟ್? ಏನಾದ್ರು ಸಿಕ್ಕಾಕೊಂಡ್ಬಿಡಿ, ಇಲ್ಲ ಏನ್ ಇರೋ ತಲೆ ಎಲ್ಲ ಉಪಯೋಗಿಸ್ತೀನಿ ಅಲ್ವಾ? ಕ್ರಿಯೇಟಿವಿಟಿ ಕಮ್ಸ್ ವಿತ್ ಅನ್ಸರ್ಟನಿಟೀಸ್. ಕ್ರೈಸಿಸ್ ಈಸ್ ಈಕ್ವಲ್ ಟು ಕ್ರಿಯೇಟಿವಿಟಿ. ಕ್ರೈಸಿಸ್ ಬಂದಾಗ ಕ್ರಿಯೇಟಿವಿಟಿ ವರ್ಕ್ ಆಗುತ್ತೆ. ಕ್ರೈಸಿಸ್ ಅಂದ್ರೆ ಆಪರ್ಚುನಿಟಿ. ಕ್ರೈಸಿಸ್, ದ ಮೀನಿಂಗ್ ಆಫ್ ಕ್ರೈಸಿಸ್ ಇನ್ ಲ್ಯಾಟಿನ್ ಈಸ್ ಆಪರ್ಚುನಿಟಿ ಟು ಲರ್ನ್. ಗಾಟ್ ಇಟ್? ಸೊ ನೆಕ್ಸ್ಟ್ ಟೈಮ್ ಯಾವ್ದಾರ ಒಂದು ದೊಡ್ಡ ಸಂಕಟ ಇಲ್ಲಿ ಬಂದ್ರೆ ಏನೋ ಒಂದು ಮೆಸೇಜ್ ಕೂಡ ಬಂದಿದೆ ನನಗೆ ಏನೋ ತಿಳ್ಕೊಳ್ಳಿ, ಅದು ಬಿಟ್ಬಿಟ್ಟು ಯಾಕಾರ ಬಂತು. ಅರ್ಥ ಆಯ್ತು? ಸೊ ಬಿ ಎ ಝೆನ್ ಮಾಸ್ಟರ್. ಮೆಡಿಟೇಷನ್ ಮಾಡಿ, ಸೈಲೆನ್ಸ್. ವಾರಕ್ಕೆ 1 ದಿನ ಇಲ್ಲ ಅರ್ಧ ದಿವಸ ಏನ್ ಹೇಳಿ ಹಾಯ್ ಮುಚ್ಕೊಂಡಿರಿ. ಯಾಕಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಜಸ್ಟ್ ಶಟಪ್ ಅಂತ ಫಾರ್ ಹಾಫ್ ಎ ಡೇ ಆರ್ ಒನ್. ಅದಿಲ್ಲ ನಮಗೆ. ಶಟಪ್ ಆದ್ರೆ ಇಲ್ಲಿ ನಡೀತಿರುತ್ತೆ. ಇಲ್ಲಿ ಮೆಜೆಸ್ಟಿಕ್ ಇದೆ, ಇಲ್ಲಿ ಮಾರ್ಕೆಟ್ ಇದೆ. ಕರೆಕ್ಟಾ? ಮಾರ್ಕೆಟ್ ಎಲ್ಲಿದೆ? ಇಲ್ಲಿದೆ. ಮೆಜೆಸ್ಟಿಕ್ ಎಲ್ಲಿದೆ? ಇಲ್ಲಿದೆ. ಇಲ್ಲಿಲ್ಲ, ಇಲ್ಲಿದೆ. ಆದ್ರೆ ಮೆಜೆಸ್ಟಿಕ್, ಮಾರ್ಕೆಟ್, ಏರ್ಪೋರ್ಟ್ ಕೂತಿದ್ರು ಸಹ ಝೆನ್ ಮಾಸ್ಟರ್ ಏನ್ ಮಾಡೋದ್ರಿಂದ ಏಕಾಂತ. ಈ ಓನ್ ಫಿಶ್ ಮಾರ್ಕೆಟ್ ಆಗಿರ್ಬೋದು, ತರಕಾರಿ ಮಾರ್ಕೆಟ್ ಇರ್ಬೋದು, ಅವ್ರು ಎಲ್ಲೇ ಕೂತಿರ್ಬೋದು ನೋಡಿ, ಅವರ ಒಳಗಡೆ ಆ ಒಂದು ಪೀಸ್, ಆ ಒಂದು ಶಾಂತತೆ, ಆ ಒಂದು ಸ್ಟೆಬಿಲಿಟಿ ಒಳಗಡೆ ಬಂದ್ಬಿಟ್ರೆ ಯಾವ ಟ್ರಾಫಿಕ್ ಜಾಮು ಕೂಡ ಅಲ್ಲಾಡ್ತಾರೆ ನೋಡಿ. ಟ್ರಾಫಿಕ್ ಜಾಮ ರೇಡಿಯೋ ಹಾಕಿ ಫೋನ್ ಮಾಡಿ, ಹೆಂಡತಿ ಜೊತೆ ಜಗಳ ಆಡಿ ಸ್ವಲ್ಪ ಫೋನಲ್ಲಿ, ಮುಂದೆ ಇರೋದಿಲ್ಲ. ಯೂಸ್ ಯೋರ್ ಕ್ರಿಯೇಟಿವಿಟಿ. ಯೂಸ್ ಯೋರ್ ಕ್ರಿಯೇಟಿವಿಟಿ. ಟ್ರಾಫಿಕ್ ಜಾಮ್ ಹಾಫ್ ಅನ್ ಅವರ್ ಈಗ ಏನು ಮಾಡೋಕ್ಕಾಗಲ್ಲ. ಫೋನ್ ಎಲ್ಲರೂ ಫ್ರೆಂಡ್ಸ್ಗಳು ಎಷ್ಟೋ ದಿವಸಗಳಿಂದ ಫ್ರೆಂಡ್ ಮಾಡಿರೋದು ಬಟ್ ಇದ್ರಮ್ಮ ಇನ್ನು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಟ್ರಾಫಿಕ್ ಜಾಮನ್ನು ಕೂಡ ಯೂಸ್ ಮಾಡ್ಕೊಳ್ಳೋದು ಕ್ರಿಯೇಟಿವ್ ಆಗಿ ಹೆಂಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಕರ್ಕೆಟ್ ಹೋಗ್ಬೋದು ಒಂದ್ಸತಿ ಟ್ರಾಫಿಕ್ ಜಾಮ್ ಹೋಗ್ಬೋದು. ಬಟ್ ಹೌ ಟು ಎಂಜಾಯ್ ಯುವರ್ ಟ್ರಾಫಿಕ್ ಜಾಮ್. ನಾವೇನ್ ಮಾಡ್ತೀವಿ ಗೊತ್ತಾ? ಟ್ರಾಫಿಕ್ ಜಾಮ್ ಯಾಕೆ ಜೋರ ಮಾಡಿದ್ರು, ಯಾಕೆ ಲೌಡ್ಲಿ. ಟ್ರಾಫಿಕ್ ಜಾಮ್ ಬಂದ ತಕ್ಷಣ ಏನು ಗೊತ್ತಾ? ಫಸ್ಟ್ ಬೈಯೋದು ಗೌರ್ಮೆಂಟ್ ಸರಿಯಿಲ್ಲ. ಗೌರ್ಮೆಂಟ್ ಇಸ್ ಗೌರ್ಮೆಂಟ್. ಪೊಲೀಸ್ ಹಾರಿಬಲ್, ರೋಡ್ ಕಾಂಟ್ರಾಕ್ಟರ್ಸ್ ಹಾರಿಬಲ್, ಬ್ಯೂರೋಕ್ರಸಿ corrupt, nobody is working, everybody is corrupt. That is why this is become like this. Look at the pothole. The fact is traffic jam. Your story is most of the ನಿಮ್ಮ ಹಸ್ಬೆಂಡ್ ನಿಮಗೆ ಸ್ವಲ್ಪ ಯಾಕೆ ಇಷ್ಟು ಉಪ್ಪು ಹಾಕಿದೆಯಾ ಜಾಸ್ತಿ ಅಂತ ಕೇಳ್ಬಿಟ್ರೆ ಸಾಕು, ಇಷ್ಟು ಏನಾಗ್ಬಿಡುತ್ತೆ.
ಅಲ್ವಾ? ನಮ್ಮ ಸಂಬಂಧಿಕರು, ಅವ್ರ ಸಂಬಂಧಿಕರು, ಅವರ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಹೊರಟವರು. ನನಗೆ ಬಿ ಪಿ ಇದೆ ಅಂತ ಗೊತ್ತಿದ್ದು ಹಾಕಿದ್ಯಾ ನೀನು? ಬೇಕು ಅಂತಲೇ ನೀನು ಹಾಕಿ. ನಿಮ್ಮ ಮನೆಯವರೆಲ್ಲ ಹಿಂಗೆ ಸುಳಿ ನೋಡಿ ಎಲ್ಲಿ ಹೋಗುತ್ತೆ ಅಂದ್ರು ಬರೀ ಉಪ್ಪು ಹೋಗಿ ಇಲ್ಲಿ ಕೊಟ್ಟು ಸಿಂಪಲ್ ಸಿಂಪಲ್ ಥಿಂಗ್ಸ್ ಇನ್ ಅವರ್ ಲೈಫ್. ಉಪ್ಪಿಲ್ಲ ಫ್ಯಾಕ್ಟ್, ತಿನ್ನಬೇಡಿ ಅಷ್ಟೇ. ಅದನ್ನ ಸರ್ ಬೆಟರ್. ದರ್ಶಿನಿ ಹೋಟ್ಲಿಗೆ ಹೋಗ್ತೀನಿ, ಅವರು ಬದುಕ್ಬಿಡುವಾ? ಗಾಡ್ ಸೇ ನೋ ಫುಡ್ ಇನ್ ದ ಹೌಸ್, ಗೋ ಔಟ್. ಫ್ಯಾಕ್ಟ್ನ ನಾವು ಹಿಡ್ಕೊಂಡು ಎಷ್ಟು ಹಿಡಿದಾಡ್ತೀವಿ ನೋಡಿ. ಹ್ಯಾಂಗ್ ಆನ್ ಟು ದ ಫ್ಯಾಕ್ಟ್. 75% ಬಂದ್ಬಿಡ್ತು ನನ್ನ ಮಗ. ಪಕ್ಕದ ಮನೆಗೆ 90% ಬರ್ತು. ಅವನು ಇಂಜಿನಿಯರ್ ಆಗ್ಬಿಟ್ಟ, ಅವನು ಡಾಕ್ಟರ್ ಆಗ್ಬಿಟ್ಟ. ನನ್ನ ಮಗ BCom, BSc, ಆರ್ಟ್. ಸಚಿನ್ ತೆಂಡೂಲ್ಕರ್ ಓದೇ ಇತ್ತು ನನಗೆ. 4ನೇ ಕ್ಲಾಸ್ ಓದಿಲ್ಲ. ರಾಜ್ಕುಮಾರ್ ಅಂತ ಇದ್ರು ಈಗ ಗೊತ್ತಾ ಎಲ್ಲರೂ? ರಾಜ್ಕುಮಾರ್ ಫಿಲ್ಮ್ ಸ್ಟಾರ್ ಗೊತ್ತಲ್ವಾ? 3ನೇ ಕ್ಲಾಸ್ ಓದಿದ್ದೀವಿ. ರಜನಿಕಾಂತ್ ಡಿಗ್ರಿ ಮಾಡಿದಾರ ಇಲ್ಲಲ್ಲ. ಏನಕ್ಕೆ ನಿಮ್ಮಲ್ಲಿ ಆ ಒಂದು ಕ್ರಿಯೇಟಿವಿಟಿ ಇದ್ರೆ PhDಗಳು ತಗೊಂಡ್ರೆ ಜೀವನ ಮಾಡಬೇಕಾಗಿಲ್ಲ. ಅರ್ಥ ಆಯ್ತಾ? ಬೆಸ್ಟ್ ಕ್ರಿಕೆಟರ್ ಆಗ್ಬೋದು, ಬೆಸ್ಟ್ ಪೇಂಟರ್ ಆಗ್ಬೋದು, ಬೆಸ್ಟ್ ಸಿಂಗರ್ ಆಗ್ಬೋದು. ಅದು ಬಿಟ್ಬಿಟ್ಟು ಪಕ್ಕದ ಮನೆಯವನು ಓದ್ತಾ ಇದ್ದಾರೆ, ನೀನ್ ಯಾಕೆ ಹೋಗ್ತಾ ಇಲ್ಲ?